ಇವತ್ತು ಮತ್ತೊಂದು ಆನೆಸ್ಟ್ ರಿವ್ಯೂ ಮಾಡಾಕತ್ತೀನಿ. ಎದ್ರದಪ್ಪ ಅಂತಂದ್ರ ಮತ್ತೊಂದಿಷ್ಟು ಪ್ರಾಬ್ಲಮ್ ಶೇರ್ ಮಾಡ್ಕೊಳತ್ತೀನಿ ನಿಮ್ ಜೊತೆ. ಅದ್ರದ ರಾಯಲ್ ಎನ್ಫೀಲ್ಡ್ 2021 ಮಾಡಲ್. ಓಕೆ, ಸೊ ವಿತೌಟ್ ಎನಿ ಡಿಲೇ ನಿಮ್ ಜೊತೆ ನಾನು ಇದನ್ನ ಶೇರ್ ಮಾಡ್ಕೋತೀನಿ. ಬರ್ರಿ ಇಲ್ಲೇ ನೋಡ್ ಬರ್ರಿ. ಸೊ ಇಲ್ಲಿ ಆಲ್ರೆಡಿ ಪೇಂಟ್ ಹೊಂಟೈತಿದೆ. ಓಕೆ, ಸೊ ಯು ವಿಲ್ ಟು ಸಿ ಹಿಯರ್. ಇದನ್ನೇ ನಾನು ಹೆವಿ ಬಿಸಿಲ ನಿಂದ್ರಿಸಿಲ್ಲ, ಏನೂ ಮಾಡಿಲ್ಲ. ಆಮೇಲೆ ಇಲ್ಲಿ ಕೀ ಹೋಲ್ ತಾನ ಆಟೋಮೆಟಿಕಲಿ ಕ್ಲೋಸ್ ಆಗ್ಬೇಕಿದೆ. ಯಾಕಂದ್ರೆ ಮಳಿ ನೀರು ಅದು ಇದು ಹೋಗಬಾರ್ದು ಅನ್ನೋ ಸಂಬಂಧ ತಾನ ಕ್ಲೋಸ್ ಆಗ್ಬೇಕು. ಬಟ್ ಇದು ಆಲ್ರೆಡಿ ನಿಂತು ಬಿಟ್ಟೈತೆ ಕ್ಲೋಸ್ ಆಗೋದು. ಆಮ್ಯಾಗ ಇಲ್ಲಿ ಕೆಳಗ ನೋಡ್ಬೋದು ನೀವು ಆಲ್ರೆಡಿ ಪೇಂಟ್ ಹೊಂಟೈತಿ. ಈ ಸ್ಟಾರ್ಟರ್ದ ಪೇಂಟ್ ನೋಡಾಕತ್ತೀರಿ ನೀವು, ಆಲ್ರೆಡಿ ಎರೋಡ್ ಆಗತೈತೆ. ಅದು ಎರೋಡ್ ಅಂತಂದ್ರೆ ಕಂಪ್ಲೀಟ್ಲಿ ಪೇಂಟ್ ಕಿತ್ ಹೊಂಟೈತೆ ತಾನ. ಇದಕ್ಕೇನು ಏನು ಕೆಮಿಕಲ್ ಹೆಚ್ಚಿಲ್ಲ, ಏನೂ ಇಲ್ಲ. ಸುಮ್ ನಿಂದ್ರಿಸಿಲ್ಲ ಆಗುವಂತ ಇದು ಪ್ರಾಬ್ಲಮ್ಸ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ನಂದು ಪಲ್ಸರ್ 135 ಏನೈತಲ್ಲ, 2010 ಮಾಡಲ್. ಅದು ಇನ್ನೇ ಆದ್ರೂ ಚಾಲೂ ಐತದ ಗಾಡಿ. ಮೊನ್ನೆ ಒಂದು 1000 ರೂಪಾಯಿ ಕೊಟ್ರೆ ಚಾಲೂ ಆತ. ಇವತ್ತಾದ್ರೂ ಅದು ಕೀ ಹೋಲ್ ಐತ್ಲಾ, ಇವತ್ತಾದ್ರೂ ಆಟೋಮೆಟಿಕ್ಲಿ ಕ್ಲೋಸ್ ಆಕೈತದ. ಇಟ್ ಮೀನ್ಸ್ ಲೈಕ್ 15 ಇಯರ್ಸ್ನಾಗ ಇವತ್ತಾದ್ರೂ ಅದು ಕಿರಿಕಿರಿ ಬಂದಿಲ್ಲ. ಓಕೆ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ರಾಯಲ್ ಎನ್ಫೀಲ್ಡ್ ತಗೋತೀನಿ ಅಥವಾ ತಗೊಳಕ್ ಪ್ಲಾನ್ ಮಾಡಾಕತ್ತಾರ ಅಂದ್ರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಆಮ್ಯಾಗ ಇನ್ಫಾರ್ಮೇಟಿವ್ ಅನ್ಸಿದ್ರಿ ನಿಮ್ಗೆ ಸ್ವಲ್ಪ ಲೈಕ್ ಫಾಲೋ ಮಾಡ್ರಿ. ಮಾಡೋದಿಲ್ಲ ನೀವು, ಬಹಳ ಜಿಪಣದ್ರಿ ಅನ್ಕೋತೀನಿ ನಾನು. ಸೊ ಸ್ವಲ್ಪ ದೊಡ್ಡ ಮನಸ್ಸು ತೋರಿಸ್ರಿ. ಥ್ಯಾಂಕ್ ಯು.